ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಭರತಖಂಡ ಜನಗಳು ಕೂಡ ಗಣಪತಿ ಚತುರ್ಥಿಯ ಶುಭಾಶಯಗಳು. ಎಲ್ಲರಿಗೂ ಕೂಡ ಆ ವಿನಾಯಕನ ಅನುಗ್ರಹ ಇರಲಿ, ಒಳ್ಳೇದಾಗ್ಲಿ. ಈ ದಿನ ನಾವು ಗಣೇಶ ಚತುರ್ಥಿಯನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಸಂಪ್ರದಾಯದಲ್ಲಿ ಗಣಪತಿ ಹಬ್ಬ ಅಂತಂದಾಗ ಅದಕ್ಕೂ ವಿಶಿಷ್ಟವಾದಂಥ ಅರ್ಥವನ್ನ ಪರಿಕಲ್ಪನೆ ಮಾಡಿದ್ದಾರೆ. ಈಗ ನಾವು ನಾಳೆ ಆಚರಣೆ ಮಾಡ್ತಕ್ಕಂಥ ಗಣೇಶ ಚತುರ್ಥಿ ಹೇಗಿರ್ಬೇಕು, ಆ ಚತುರ್ಥಿ ದಿನ ಏನೇನು ಕೈಂಕರ್ಯಗಳನ್ನು ಮಾಡಬೇಕು, ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಪ್ರಾತಃ ಕಾಲದಲ್ಲಿ ಅಭ್ಯಂಗ ಸ್ನಾನವನ್ನು ಮಾಡಿ ಗಣಪತಿಗೆ ಅಷ್ಟದಳ ಪದ್ಮವನ್ನು ಹಾಕಿ ಗಣಪತಿಯನ್ನ ಅಕ್ಕಿ ಮೇಲೆ ಕೂಡಿಸ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾರೆ. ಹಾಗೇನೆ ಆ ಗಣಪತಿ ಹಬ್ಬಾಚರಣೆ ಮಾಡ್ಕೋಬೇಕಾದ್ರೆ ಮೊದಲು ನೋಡಿ, ಗಂಡಸಿಗೆ ಗೌರಿ ದುಃಖ ಅಂತ ಹೇಳ್ತಾರೆ. ಹಾಗೇನೆ ಗಣಪತಿ ಹಬ್ಬ ಆಚರಣೆ ಮಾಡಬೇಕಾದ್ರೆ ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನವನ್ನ ಗಣಪತಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಮೊದಲು ಗಣಪತಿ ಹಬ್ಬದ ಆಚರಣೆ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಅದು ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಪ್ರಾತಃ ಕಾಲದಲ್ಲಿ ಅರಿಶಿಣ, ಕುಂಕುಮ, ಗಂಧ, ಚಂದ್ರ, ನಂತರ ಫಲಪುಷ್ಪಾದಿಗಳು ಅಂತ ಕರೀತಾರೆ, ಅಂದ್ರೆ ಹಣ್ಣು, ವಿಶೇಷವಾಗಿ ಗಣಪತಿಗೆ ಬೇಕಾಗಿರ್ತಕ್ಕಂಥ ನೈವೇದ್ಯಗಳು ಆಗಬಹುದು. ಅದರಲ್ಲಿ ವಿಶಿಷ್ಟವಾಗಿ ಗಣಪತಿಗೆ ಮೋದಕ ಪ್ರಿಯ ಅಂತ ಕರೀತಾರೆ. ಮೋದಕ ಆಗ್ಬಹುದು, ಕಡುಬು ಆಗಬಹುದು, ಇಕ್ಷುದಂಡ ಅಂತಂದ್ರೆ ಕಬ್ಬು ಆಗಬಹುದು, ಅದೇ ರೀತಿಯಾಗಿ ಲಡ್ಡು ಆಗಬಹುದು, ಜಿಲೇಬಿ ಆಗಬಹುದು, ಮೈಸೂರು ಪಾಕ್ ಆಗಬಹುದು. ಎಲ್ಲ ರೀತಿಯಾದಂಥದನ್ನು ಕೂಡ ಆ ಗಣಪತಿಗೆ ಇಟ್ಟು ನೈವೇದ್ಯವನ್ನ ಮಾಡಬೇಕು. ಕಡುಬು ವಿಶೇಷವಾಗಿರ್ತಕ್ಕಂಥ ಕಡುಬಿನ ನೈವೇದ್ಯ ಅಂತ ಕರೀತಾರೆ. ಹಾಗಾಗಿ ನಾಳೆ ವಿಶಿಷ್ಟವಾಗಿರ್ತಕ್ಕಂಥದ್ದು ಯೋ ದೂರ್ವಾಂಗ್ ಕುರೈತಿ, ತುಳಸಿಯನ್ನ ನಾಳೆ ಬಳಸಬಾರ್ದು ಅಂತ ಹೇಳ್ತಾರೆ. ಗಣಪತಿಗೆ ನಿಷಿದ್ಧ ಅಂತ ಹೇಳ್ತಾರೆ. ತುಳಸಿಯನ್ನ ನಾಳೆ ಬಳಸಬಾರದು ಗಣಪತಿಗೆ. ನಂತರ ಪತ್ರೆಗಳನ್ನ, ಪುಷ್ಪಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಗರಿಕೆಯನ್ನ ಹೇಳ್ತಾರೆ. ಯಾಕಂದ್ರೆ ಯೋ ದೂರ್ವಾಂಗ್ ಕುರೈ ರಜತಿ ಸಭೀಶ್ರವಣೋಪಮೋಭವತಿ. ನೋಡಿ, ಗಣಪತಿಯ ಪುರಾಣದಲ್ಲಾಗಬಹುದು, ಸ್ಕಾಂದ ಪುರಾಣದಲ್ಲಿ ಬರ್ತಕ್ಕಂಥದ್ದು, ಮಹಾಭಾರತದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಕತೆ ಅಥವಾ ವ್ರತ ಅಥವಾ ಪೂಜೆ ಅಂತಂದ್ರೆ ಈ ಗಣೇಶನ ಚತುರ್ಥಿ ಅಂತ. ಹಾಗೆ ತೈತೇರೋಪನಿಷತ್ತಿನಲ್ಲಿ, ಗಣಪತಿ ಪುರಾಣದಲ್ಲಿ, ಸ್ಕಾಂದ ಪುರಾಣಗಳಲ್ಲಿ ಈ ಗಣೇಶ ಮತ್ತೆ ಗೌರಿ ಹಬ್ಬದ ವಿವರಣೆಯನ್ನ ಹೇಳಿದ್ರು. ಅದರಲ್ಲಿ ವಿಶೇಷವಾಗಿ ಮಹಾಭಾರತದಲ್ಲಿ ನೋಡಿ ನಾವು ಕಾಣ್ತಕ್ಕಂಥದ್ದು, ಧರ್ಮರಾಯನು ಈ ಗಣೇಶ ಚತುರ್ಥಿ ಹಬ್ಬವನ್ನ ಆಚರಣೆ ಮಾಡದ. ಅದಕ್ಕೆ ಗಣಪತಿ ಹಬ್ಬದ ದಿನ ಗಣೇಶನನ್ನು ಏನು ಕರೀತಾರೆ ಅಂದ್ರೆ ವಿಘ್ನ ನಿವಾರಕ ಅಂತ ಕರೆದು. ಅವನಲ್ಲಿ ಸಿದ್ಧಿ, ಬುದ್ಧಿ, ಶಕ್ತಿ. ಸಿದ್ಧಿ, ಬುದ್ಧಿ ಅಂತಕ್ಕಂಥದ್ದು ಇಬ್ಬರು ಹೆಂಡತಿಯರು. ಯಾವುದೇ ಕೆಲಸವನ್ನು ಮಾಡ್ಬೇಕಾದ್ರೆ ಪ್ರಥಮ ಪೂಜಿತನಾಗಿ ಗಣಪತಿಯನ್ನ ಆರಾಧನೆಯನ್ನ ನಾವು ಮಾಡ್ತೀವಿ. ಯಾಕಪ್ಪ ಅಂದ್ರೆ ಅಷ್ಟರೀತ್ಯಾಂಗ, ವಿಘ್ನಗಳಂತ ಬಂದ್ರೆ 8 ಕಡೆಯಿಂದ ವಿಘ್ನಗಳನ್ನು ಬರುತ್ತಂತೆ. ಹಾಗಾಗಿ ಈ ಅಷ್ಟರೀತಿಯಾಗಿರ್ತಕ್ಕಂಥ ವಿಘ್ನಗಳ ನಿವಾರಣೆ ಆಗಬೇಕಂತಂದ್ರೆ ಗಣಪತಿ ಆರಾಧನೆ ಆಗ್ಬೇಕು. ಗಣ ಅಂದ್ರೆ ಏನು? ಶಿವದೇವತೆಗಳಲ್ಲಿ ಗಣಗಳಿಗೆ ಅಧಿಪತಿ ಆದ್ರಿ ಅಂದ ಗಣಪತಿ ಅಂತ ಕರೆದು. ಗಣಪತಿ ಹುಟ್ಟಿನ ಬಗ್ಗೆ ಎಲ್ಲ ಗೊತ್ತು. ಹಾಗಾಗಿ ಗಣಪತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ತಿಳ್ಕೊಳ್ಳದೆ ಹಬ್ಬವನ್ನು ಮಾಡದೆ ಪ್ರಯೋಜನ ಇಲ್ಲ. ನೋಡಿ, ಗಣಪತಿ ಅಥರ ವಿಶಿಷ್ಟದಲ್ಲಿ ಇರ್ತಾಳೆ. ತ್ವಮೇವ ಕೇವಲಂ ಕರ್ತಾಸೆ, ತ್ವಮೇವ ಕೇವಲಂ ಹರ್ತಾಸೆ, ತ್ವಮೇವ ಕೇವಲಂ ಧರ್ತಾಸೆ ಅಂತ ಕರೀತಾರೆ. ಹಾಗಾಗಿ ಗಣಪತಿ ನಮ್ಮ ಮೂಲಾಧಾರ ಚಕ್ರ, ಏನ್ ಚಕ್ರಗಳೇನಿದೆ ಆ ಮೂಲಾಧಾರ ಚಕ್ರಕ್ಕೆ ಅಧಿಪತಿಯೇ ಗಣಪತಿ. ಹಾಗಾಗಿ ಈ ಗಣಪತಿ ಆರಾಧನೆಯನ್ನ ಏತಕ್ಕೋಸ್ಕರ ಮಾಡ್ತಾರ ಅಂತಕ್ಕಂಥದ್ದು ತಿಳ್ಕೋಬೇಕು. ನಾವು ಬರೀ ಗಣೇಶ ಚತುರ್ಥಿ ಒಂದೇ ಅಲ್ಲ, ನಾವು ಯಾವುದೇ ಕೆಲಸವನ್ನ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಆರಂಭ ಮಾಡಬೇಕಾದ್ರೆ, ಒಂದು ಅಂಗಡಿಯನ್ನು, ಅಥವಾ ಯಾವ್ದಾದ್ರೂ ಒಂದು ಹೊಸ ಕೆಲಸವನ್ನು ಮಾಡಬೇಕಾದ್ರೆ ಮೊದಲು ಪ್ರಥಮ ಪೂಜಿತ ಗಣಪತಿ ಅಂತ ಕರೀತಾರೆ. ಆದ್ರಿಂದ ಯೋಲಾಜೈರಿಯ ಜೊತೆ ಸವೇಶ್ರವಣೋಪಮವತೆ, ಅವನಿಗೆ ಭತ್ತದ ಹರಳು, ಗರಕೆ, ಯೋ ಮೋದಕ ಸಹಸ್ರೇಣ ಯಜತೆ ಸವಾಂಛಿತ ಫಲಮಾಪ್ನೋತಿ, ಅತಿ ಶೀಘ್ರವಾಗಿ ವರ ಕೊಡ್ತಕ್ಕಂಥವನು ಗಣಪತಿ. ಅದಕ್ಕೆ ಈ ಗಣೇಶ ಚತುರ್ಥಿ ದಿನ ಏನ್ ಮಾಡ್ಬೇಕಂತಂದ್ರೆ ನೋಡಿ, ಚೇಪೆ ಎಲೆ ಆಗ್ಬೋದು, ಬದ್ರಿ ಎಲೆ ಆಗ್ಬೋದು, ತುಂಬಿ ಹೂವು, ಹುಮ್ಮೆ ಹೂವು ಆಗ್ಬೋದು, ಬಿಲ್ಲು ಪತ್ರೆ ಆಗ್ಬೋದು, ಪತ್ರೆಗಳು ಅಂತೇಳಿ ಆ ಪತ್ರೆಗಳನ್ನು ತೆಗೆದುಕೊಂಡ್ಬಂದು ಗಣಪತಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಫಲಪುಷ್ಪಾದಿಗಳಿಂದ ಪೂಜೆಯನ್ನು ಮಾಡಿ ಗಣಪತಿಗೆ ನಮಸ್ಕಾರವನ್ನು ಮಾಡ್ತಾರೆ. 21 ಸಂಖ್ಯೆ ಗಣಪತಿಗೆ ಶ್ರೇಷ್ಠವಾದಂಥ ಸಂಖ್ಯೆ.
ಆದ್ರಿಂದ ಅವನಿಗೆ ಏನ್ ನೈವೇದ್ಯ ಮಾಡ್ತಿರುವ ಎಲ್ಲೂ ಕೂಡ 21 ಭಕ್ಷ್ಯವನ್ನು ಇಡಬಹುದು. 21 ರೀತಿಯಾದಂತ ನಾವು ಸಿಹಿಯನ್ನಿಟ್ಟು ನೈವೇದ್ಯ ಮಾಡಬಹುದು. ಅದರ ಜೊತೆಯಲ್ಲಿ ಗಣಪತಿಗೆ ನಾಳೆ ದಿನ ಏನ್ ಮಾಡ್ಬೇಕಂತಂದ್ರೆ ಕೆಂಪು ಕಣಗಳೆ, ದಾಸವಾಳ, ಅದರ ಜೊತೆಯಲ್ಲಿ ಗರಕೆಯನ್ನು ಮುಖ್ಯವಾಗಿ ದೂರ್ವೆ ಅವನಿಗೆ ಇಷ್ಟವಾದಂತ ಅವನಿಗೆ ಪತ್ರೆ. ಆದ್ರಿಂದ ಆ ಗರಕೆಯನ್ನು ಹಾಕಿ ಓಂ ಗಂಗಣಪತಯೇ ನಮೋ ನಮಃ ನೀವು ಪೂಜೆ ಎಲ್ಲ ಮಾಡಿದ ಮೇಲೆ ಕೊನೆಯಲ್ಲಿ ಗಣಪತಿಗೆ ಒಂದು 21 ನಮಸ್ಕಾರವನ್ನು ಮಾಡೋದ್ರಿಂದ ಅವನು ಸದ್ಬುದ್ಧಿ ಸದ್ಜ್ಞಾನವನ್ನ ಅನುಗ್ರಹಣ ಮಾಡ್ತಾನೆ. ಆದ್ದರಿಂದ ನಮ್ಮ ಪುರಾಣಗಳಲ್ಲಿ ಋಷಿಮುನಿಗಳು ಸೂತ ಮಹಾಮುನಿಗಳು ಏನು ಹೇಳ್ತಾರೆ ಅಂತಂದ್ರೆ ಈ ಗೌರಿ ಹಬ್ಬವನ್ನ ಮೊದಲು ಗೌರಿ ಆಮೇಲೆ ಗಣಪತಿಯನ್ನು ಆಚರಣೆ ಮಾಡ್ತೀವಿ. ಅದಕ್ಕೆ ನೀವು ಸಾಧಾರಣವಾಗಿ ಗಣಪತಿಯನ್ನು ನೋಡಿದಾಗ ನಮ್ಮ ಪುರಾಣ ಋಷಿಗಳು ಏನು ತಿಳಿಸಿರಿ ಅಂತಂತಂದ್ರೆ ನೋಡಿ, ಒಂದು ಕೈಯಲ್ಲಿ ಪಾಶವನ್ನ ಒಂದು ಕೈಯಲ್ಲಿ ಅಂಕುಶವನ್ನ ಇಟ್ಕೊಂಡಿರ್ತಾರೆ ಗಣಪತಿ. ಏಕದಂತಂ ಅಂದ್ರೆ ಏನು, ಒಂದೇ ದಂತ. ವಕ್ರತುಂಡ ಅಂದ್ರೆ ಒಂದು ತುಂಡಾಗಿರ್ತಕ್ಕಂಥದ್ದು ಇರುತ್ತೆ ದಂತ. ಹಾಗಾಗಿ ಅದಕ್ಕೆ ಕಥೆ ಇದೆ. ಚಂದ್ರನ ನೋಡಿ ನಕ್ಕಾಗ ಆ ದಂತ ಭಿನ್ನ ಆಗಿದ್ದಾಗ ಆ ಚಂದ್ರನ ನೋಡಿದರೆ ಅಪವಾದ ತಪ್ಪದು ಅಂತ ಹೇಳ್ತಾರೆ ಗಣಪತಿ ಹಬ್ಬದ ದಿನ. ಆದ್ರೆ ಯಾರಾದ್ರೂ ಅಪ್ಪಿತಪ್ಪಿ ನೋಡಿದ್ರು ಕೂಡ ಗಣಪತಿಗೆ ಕ್ಷಮಾಪಣ ಸ್ತೋತ್ರವನ್ನು ಹೇಳಿ ನಮಸ್ಕಾರ ಮಾಡಿದ್ರೆ ಯಾರೂ ನೋಡ್ಬೇಕಂತ ನೋಡಲ್ಲ. ಅಕಸ್ಮಾತ್ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಆ ಗಣಪತಿಗೆ ಅಪರಾಕ್ಷಮಾಪಣೆ ಮಾಡಿ ನಮಸ್ಕಾರವನ್ನು ಮಾಡಿದ್ರೆ ಅದ್ರ ದೋಷ ಹೋಗುತ್ತೆ. ಅದರ ಜೊತೆಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅನುಗ್ರಹವನ್ನು ಏನ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಪಂಚೇಂದ್ರಿಯಗಳನ್ನ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಕರಿತೀವಿ. ಕಣ್ಣು, ಕಿವಿ, ಬಾಯಿ, ಮೂಗು, ನಾಲಿಗೆ, ಚರ್ಮ ಏನಿದೆ, ಈ ಪಂಚೇಂದ್ರಿಯಗಳನ್ನ ನಮ್ಮ ಮನಸ್ಸೆಂಬ ಬುದ್ಧಿಯನ್ನ ನಿಯಂತ್ರಣ ಮಾಡ್ಲಿಕ್ಕೋಸ್ಕರ ಪಾಶ ಮತ್ತೆ ಅಂಕುಶವನ್ನ ಇಟ್ಟಿರ್ತಾನೆ ಕೈಯಲ್ಲಿ. ಒಂದು ಕೈಯಲ್ಲಿ ಪಾಶ, ಒಂದು ಕೈಯಲ್ಲಿ ಅಂಕುಶ ಇಟ್ಟಿರ್ತಾನೆ. ಏನಕ್ಕೆ ಅಂದ್ರೆ ನಮ್ಮ ಮನಸ್ಸೆಂಬ ಹುಚ್ಚೆಂಬ ಜ್ಞಾನೇಂದ್ರ ಪಂಚೇಂದ್ರಿಯಗಳನ್ನ ನಿಗ್ರಹನ ಮಾಡ್ಲಿಕ್ಕೆ ಪಾಶವನ್ನ ಹಿಡ್ಕೊಂಡಿರ್ತಾನಂತೆ. ಅದೇ ರೀತಿಯಾಗಿ ವಕ್ರತುಂಡ ಅಂತ ಕರೀತಾರೆ. ಹಾಗೇನೆ ಎಲ್ಲರೂ ಕಥೆ ಪುರಾಣಗಳಲ್ಲಿ ತುಂಬಾ ತಿಂದುಬಿಟ್ಟ ಗಣಪತಿ ಅದಕ್ಕೆ ಹೊಟ್ಟೆಗೆ ಹಗ್ಗವಾಗಿ ಇದನ್ನ ನಾಗನನ್ನ ಸುತ್ತಕೊಂಡಿದ್ದೇನೆ ಅಂತ ಹೇಳ್ತಿರೋದು ತಪ್ಪು ಪರಿಕಲ್ಪನೆ. ಅಂದ್ರೆ ಕುಂಡಲಿನಿ ಶಕ್ತಿಯನ್ನ ಜಾಗೃತಿ ಮಾಡತಕ್ಕಂಥ ಶಕ್ತಿ ಗಣಪತಿಗಿದೆ. ಎಷ್ಟೋ ಜನ ನಾವು ಗಣಪತಿ ಪೂಜೆಯನ್ನು ಯಾಕೆ ಮಾಡಬೇಕು, ಪ್ರತಿನಿತ್ಯವೂ ಆಚರಣೆ ಮಾಡ್ಬೋದು. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಗಣಪತಿ ಆರಾಧನೆ. ಅದರ ಜೊತೆಯಲ್ಲಿ ಯಾರಿಗೆ ಪೈಲ್ಸ್ ಪ್ರಾಬ್ಲಮ್ ಇರುತ್ತೋ ಆ ಗಣಪತಿಯ ಅನುಗ್ರಹದಿಂದ, ಆ ಗಣಪತಿ ಪೂಜೆ ಅನುಷ್ಠಾನದಿಂದ ಈ ಪೈಲ್ಸ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಮೂಲಾಧಾರದ ಸಮಸ್ಯೆ ಕ್ಲಿಯರ್ ಮಾಡೋ ಶಕ್ತಿ ಗಣಪತಿಗಿದೆ. ಎರಡನೇದಾಗಿ ಯಾರ ಮಕ್ಕಳು ತುಂಬಾ ಓದಿನಲ್ಲಿ ತುಂಬಾ ಜಡತ್ವ ಇರುತ್ತೋ ಅಂತ ವಿದ್ಯಾರ್ಥಿಗಳು, ಅಂತ ಮಕ್ಕಳು ಗಣಪತಿಗೆ ಗರ್ಕೆಯನ್ನ ಅರ್ಪಣೆ ಮಾಡೋದ್ರಿಂದ, ನಮಸ್ಕಾರವನ್ನು ಮಾಡೋದ್ರಿಂದ ಸಿದ್ಧಿಯನ್ನ ಬುದ್ಧಿಯನ್ನ ಕೊಡ್ತಾನಂತೆ. ಯಾಕೆಂದ್ರೆ ಓದ್ತಕ್ಕಂಥದ್ದು ಸಿದ್ಧಿ, ಅದನ್ನು ಬರೀತಕ್ಕಂಥದ್ದು ಬುದ್ಧಿ, ಅದನ್ನು ಬರಲಿಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದು ಗಣಪತಿ. ಆದ್ರಿಂದ ನಾಳೆ ಗಣಪತಿ ಹಬ್ಬದ ದಿನ ವಿಶೇಷವಾಗಿ ಪೂಜೆಯಲ್ಲಿ ನೈವೇದ್ಯವೇ ಶ್ರೇಷ್ಠ ನಾಳೆ. ಎರಡನೇದಾಗಿ ಈ ಫಲಪುಷ್ಪಾದಿಗಳ ಜೊತೆಯಲ್ಲಿ ಪತ್ರೆಗಳನ್ನ ಹಾಕ್ತಕ್ಕಂಥದ್ದು ಶ್ರೇಷ್ಠ. ಮೂರನೇದಾಗಿ ಏನ್ ಹೇಳ್ತಾರೆ, ನಮ್ಮ ಇರ್ತಕ್ಕಂಥ ದಾಸವಾಳದ ಹೂವನ್ನ ಏರಿಸ್ತಕ್ಕಂಥದ್ದು ತುಂಬಾ ಶ್ರೇಷ್ಠ. ಕಣಗಳೇ ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ರಕ್ತವಾಸಸಂ ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೇ ಸುಪೂಜಿತಂ. ಅಂದ್ರೆ ಏನು, ರಕ್ತವರ್ಣ ಇರ್ತಕ್ಕಂಥ ಹೂಗಳನ್ನ, ರಕ್ತವರ್ಣ ಇರ್ತಕ್ಕಂಥ ಗಂಧವನ್ನ ಯಾರು ಬಳಸ್ತಾರೆ ಗಣಪತಿಯ ಅನುಗ್ರಹ ಶೀಘ್ರವಾಗತ್ತೆ ಅಂತ ಹೇಳ್ತಾರೆ. ಅದರಿಂದ ನಾಳೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಗಂಡಸರು ಮಾಡ್ತಕ್ಕಂಥ ಪೂಜೆ, ಹೆಂಗಸರು ಕೂಡ ಆಚರಣೆಯನ್ನು ಮಾಡಬಹುದು ಇದನ್ನ. ಆದ್ರೆ ಗಂಡು ಮಕ್ಕಳು ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ಯಾರು ವಿದ್ಯಾರ್ಥಿಗಳಿದ್ದೀರಾ, ಯಾರು ಈ ಸದ್ಬುದ್ಧಿ ಸದ್ಜ್ಞಾನವನ್ನು ಸಿಗ್ಬೇಕಂತಕ್ಕಂಥದ್ದು, ಅದ್ರ ಜೊತೆಲಿ ಕಾರ್ಯಸಿದ್ಧ್ಯರ್ಥಂ ಯಾವುದೇ ಕೆಲಸವನ್ನು ಮಾಡಿ ಆ ಕೆಲಸ ನಿರ್ವಿಘ್ನವಾಗಿ ನಡಿಬೇಕು. ಯಾಕಂದ್ರೆ ವಿಘ್ನಾಧಿಪತಿ ಎಂದು ಕರೀತಾರೆ ಗಣಪತಿಯನ್ನ, ವಿಘ್ನಗಳನ್ನು ಉಂಟು ಮಾಡತಕ್ಕಂಥದ್ದು. ಆದ್ರೆ ಅದೇ ವಿಘ್ನವನ್ನು ನಿವಾರಣೆ ಮಾಡುವ ಶಕ್ತಿ ಈ ಗಣಪತಿಗಿರುತ್ತೆ. ಆದ್ದರಿಂದ ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೆ ಗಣಪತಿ ಪೂಜೆನ ಪ್ರಥಮ ಪೂಜಿತ, ಶಿವನ ಅನುಗ್ರಹದಿಂದ ಪ್ರಥಮವಾಗಿ ಗಣಪತಿಗೆ ಪೂಜೆ ಆಗ್ಬೇಕು ಅಂತ ಅನುಗ್ರಹ ಆಯ್ತು. ಅದರಿಂದ ನಾಳೆ ಈ ನಮ್ಮಲ್ಲಿರ್ತಕ್ಕಂಥ ಪಂಚೇಂದ್ರಿಯಗಳನ್ನ ನಿಗ್ರಹ ಮಾಡಿ, ಕರ್ಮೇಂದ್ರಿಯಗಳನ್ನ ನಿಗ್ರಹ ಮಾಡಿ, ಶ್ರದ್ಧಾ ಭಕ್ತಿ ಅಂದ್ರೆ ಕಾನ್ಸಂಟ್ರೇಷನ್ ಅಂತ ಕರೀತಾರೆ, ಏಕಾಗ್ರತೆ ಅಂತ ಏನ್ ಕರಿತೀವಿ ನಾವು, ಆ ಏಕಾಗ್ರತೆ ಅಂತಕ್ಕಂಥ ಸಿಗಬೇಕಾದ್ರೆ ಗಣಪತಿ ಪೂಜೆಯನ್ನು ಮಾಡಬೇಕು. ಎಷ್ಟೋ ಕೆಲಸಗಳನ್ನ, ಎಷ್ಟೋ ಜನಕ್ಕೆ ಕೆಲಸಗಳು ವಿಘ್ನಗಳಾಗಿ ಕೂತಿರುತ್ತೆ, ಕೆಲಸಗಳು ನಡೀತಾ ಇರ್ತಕ್ಕಲ್ಲ. ಅಂತಹ ಸಂದರ್ಭದಲ್ಲಿ
ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಗಣಪತಿ ಅನುಷ್ಠಾನವನ್ನ, ಗಣಪತಿ ಆರಾಧನೆಯನ್ನ ಮಾಡೋದ್ರಿಂದ ಈ ಕೆಲವರು ಮನೆಗಳನ್ನ ಕಟ್ತೀರಾ. ಆ ಮನೆಗಳನ್ನ ಕಟ್ಟಿದ ಮೇಲೆ ಏನ್ ಮಾಡ್ತೀರಾ, ಆ ಮನೆಯಲ್ಲಿ 3 ದಾರಿ ದೃಷ್ಟಿದೋಷ ಇದೆ, ಮತ್ತೆ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಗಣಪತಿಯನ್ನ ಮುಂದುಗಡೆ ಕೂಡಿಸ್ತೀರ. ನೋಡಿ, ಯಾವ ಆಗಮಶಾಸ್ತ್ರದಲ್ಲಿ ಇದಕ್ಕಿನ್ನ ಹೆಚ್ಚಾಗಿ ಎತ್ತರದಲ್ಲಿ ಗಣಪತಿಯನ್ನು ಕೂಡಿಸಿದಾಗ ಪ್ರತಿನಿತ್ಯವೂ ಪೂಜೆ ಆಗಬೇಕು, ನೈವೇದ್ಯವಾಗಬೇಕು. ಹಾಗೇನೆ ನಾವು ಗಣಪತಿಯನ್ನು ಕೂಡಿಸೋದು ಒಳ್ಳೇದಲ್ಲ, ಅದನ್ನ ಆರಾಧನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಂದು ಮಗು ಹುಟ್ಟಿದ್ರೆ ಎಷ್ಟು ಸಂಭ್ರಮ ಇರುತ್ತೆ, ಅದಕ್ಕೆ ನಾಮಕರಣ, ಅನ್ನಪ್ರಾಶನ, ಅದಕ್ಕೆ ಬಟ್ಟೆ, ಅದಕ್ಕೆ ಗೆಜ್ಜೆ ಎಲ್ಲ ಹೇಗೆ ಮಾಡ್ತೀವೋ ಹಾಗೇನೆ ನಾವು ಕೂಡ ದೈವವನ್ನು ಆರಾಧನೆ ಮಾಡಕ್ಕೆ ಒಂದು ರೀತಿ ನೀತಿಗಳನ್ನ ಕೊಟ್ಟಿದ್ದಾರೆ ಋಷಿಮುನಿಗಳು. ಜೊತೆಯಲ್ಲಿ ಗಣಪತಿಯನ್ನ ಇವತ್ತು ಗೌರಿಯನ್ನು ಯಾರು ಕೂಡಿಸಿರ್ತೀರ, ಗೌರಿಯನ್ನ ಬಿಡಬಹುದು, ಇಲ್ಲ ಅಂದ್ರೆ 3ನೇ ದಿನ ಗುರುವಾರ ಬಿಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಹಾಗೇನೆ ನಾವು ಗಣಪತಿಗಳನ್ನ ಮಾಡಬೇಕಾದ್ರೆ ವಿಶಿಷ್ಟವಾದ ಸಂಪ್ರದಾಯವನ್ನ ಋಷಿಮುನಿಗಳು ಕೊಟ್ಟಿದ್ದಾರೆ. ಈಗ ನಾವು ಗಣಪತಿಯನ್ನು ಏನ್ ಮಾಡ್ತಾ ಇದೀವಿ, ಆ ಗಣಪತಿಯನ್ನ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ರೂಪಗಳಲ್ಲಿ ಮಾಡಿ ಅದನ್ನ ನಾವು ಇದು ಮಾಡ್ತಾ ಇದ್ವಿ. ಯಾವುದೇ ರೀತಿಯಾಗಿ ನಮ್ಮ ಕರ್ನಾಟಕ ಟಿವಿ ಮುಖಾಂತರ ನಾನು ವಿನಂತಿ ಮಾಡೋದಿಷ್ಟೇ, ದೇವತ್ತು ಗಣಪತಿಯನ್ನು ಇಡಿ, ಆದ್ರೆ ಬಣ್ಣದ ಗಣಪತಿಗಳನ್ನ ದಯವಿಟ್ಟು ಇಡಬೇಡಿ, ಅದರಿಂದ ಪರಿಸರಕ್ಕೂ ತೊಂದರೆ ಆಗತ್ತೆ. ಪರಿಶುದ್ಧವಾಗಿರ್ತಕ್ಕಂಥ ಮಣ್ಣಿನ ಗಣಪತಿಯನ್ನು ತಗೊಂಡು ಆ ಗಣಪತಿಯನ್ನು ಇಟ್ಟು ಆರಾಧನೆ ಮಾಡಿ. ನೋಡಿ, ಯಾರಿಗೆ ಸಾಲದ ಬಾಧೆ, ಮಕ್ಕಳ ಚಿಂತೆ, ಅದ್ರ ಜೊತೆಲಿ ವ್ಯಾಪಾರಗಳನ್ನು ಮಾಡ್ತಾ ಇರ್ತೀರಾ, ವಿಘ್ನಗಳು ಉಂಟಾಗ್ತಾ ಇರುತ್ತೆ. ಎಷ್ಟೋ ಜನ ಮಕ್ಕಳು ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗದೆ ಕಷ್ಟ ಪಡ್ತಾ ಇರ್ತೀರ. ಅದಕ್ಕೆ ಎಲ್ಲಕ್ಕೂ ಕೂಡ ಮೂಲ ಕಾರಣ ಗಣಪತಿ. ಹಾಗಾಗಿ ಈ ಗಣೇಶ ಚತುರ್ಥಿಯ ಹಬ್ಬದ ದಿನ ನಾವು ಹಬ್ಬದ ಆಚರಣೆಯನ್ನು ತಿಳ್ಕೊಳ್ಳದೆ ಮಾಡಿದ್ರೆ ಅದರಿಂದ ಉಪಯೋಗ ಆಗಲ್ಲ. ಹಾಗಾಗಿ ನಮ್ಮ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳನ್ನ ಜೊತೆಗೆ ನಮ್ಮ ಕೆಲಸಗಳನ್ನ ನಿರ್ವಿಘ್ನವಾಗಿ ನಡೆಸ್ತಕ್ಕಂಥ ಶಕ್ತಿ ಗಣಪತಿಗಿದ್ದರಿಂದ ಗಣಪತಿ ಪುರಾಣದಲ್ಲಿ, ಸ್ಕಾಂದ ಪುರಾಣದಲ್ಲಿ, ಮಹಾಭಾರತದಲ್ಲಿ, ತೈತ್ತರೀಯ ಉಪನಿಷತ್ತುಗಳಲ್ಲಿ ಎಲ್ಲವೂ ಕೂಡ ಗಣಪತಿ ಹಬ್ಬದ ಉಲ್ಲೇಖ ಇದೆ. ಹಾಗೇನೆ ಗಣಪತಿಗೆ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನಾಳೆ ದಿನ ಯಾರು ವಿದ್ಯಾರ್ಥಿಗಳಾಗ್ಲಿ, ಯಾರು ಪೂಜೆಯನ್ನು ಆಚರಣೆ ಮಾಡ್ತೀರಾ, ಗಣಪತಿಗೆ 21 ನಮಸ್ಕಾರವನ್ನು ಮಾಡೋದ್ರಿಂದ ಅವರಿಗೆ ಜ್ಞಾನವನ್ನ, ಶಕ್ತಿಯನ್ನ, ಅನುಗ್ರಹವನ್ನ ಗಣಪತಿ ಮಾಡ್ತಾನೆ. ಹಾಗಾಗಿ ಗಣಪತಿ ಆಚರಣೆ ನಾವು ಮಾಡಬೇಕಾದ್ರೆ ಉತ್ತಮವಾದ ರೀತಿಯನ್ನು ಮಾಡಬೇಕು. ಅದಕ್ಕೆ ಗಣಪತಿಗಳನ್ನ ಯಾವುದಾದ್ರೂ ರೂಪದಲ್ಲಿ ಮಾಡೋದ್ರಿಂದ ಉಪಯೋಗ ಇಲ್ಲ. ಗಣಪತಿಗೆ ಏನು ವಿಶಿಷ್ಟವಾದ ರೂಪ ಇದೆ, ಪಾಶ, ಅಂಕುಶ, ವಕ್ರತುಂಡ ಏನಿದೆ, ಆ ಗಣಪತಿಯನ್ನು ವಿಶಿಷ್ಟವಾಗಿತ್ತು ಆರಾಧನೆ ಮಾಡಬೇಕು. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಇಡೀ ಭರತಖಂಡವೇ ಅಲ್ಲದೆ ವಿಶ್ವದಲ್ಲೆಲ್ಲೂ ಕೂಡ ಗಣಪತಿ ಆಚರಣೆಯನ್ನು ಮಾಡ್ತಾರೆ, ಹಬ್ಬದ ಆಚರಣೆಯನ್ನ. ಹಾಗಾಗಿ ನಾವು ಗಣಪತಿ ಆರಾಧನೆ ಮಾಡಬೇಕಾದ್ರೆ ನಾವು ಸ್ತರ, ಚಿರ ಅಂತೇಳಿ ಚರಸ್ಥಾಪನೆ, ಸ್ಥಿರಸ್ಥಾಪನೆಯನ್ನು ಮಾಡ್ತೀವಿ. ಈಗ ಎಷ್ಟೋ ಕಡೆ ರೋಡ್ಗಳಲ್ಲಿ ಗಣಪತಿಗಳನ್ನ ಇಟ್ಕೊಂಡಿರ್ತಾರೆ ಹುಡುಗರು. ಅದಕ್ಕೆ 5, 7, 9, 11 ದಿನಗಳಲ್ಲಿ ವಿಸರ್ಜನೆಯನ್ನ ಮಾಡ್ಕೋಬಹುದು. ಆದ್ರೆ ಗಣಪತಿ ಹಬ್ಬದ ಆಚರಣೆ ಇರಲಿ, ಆ ಆಚರಣೆ ಆಗಲಿ, ಯಾರಿಗೂ ನಾವು ಹಿಂಸೆಯನ್ನಾಗ್ಲಿ, ಯಾರಿಗೂ ತೊಂದರೆ ಕೊಡುವಂತ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಮ್ಮ ಸಮಾಜ ಸಂಸ್ಕೃತಿಯಲ್ಲಿ ಹಬ್ಬಗಳ ವಿಶೇಷವನ್ನ ವಿಶಿಷ್ಟವಾದ ರೀತಿಯಾಗಿ ಋಷಿಮುನಿಗಳು ನಮಗೆ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ನಾಳೆ ಗಣಪತಿ ಹಬ್ಬದಲ್ಲಿ ವಿಶಿಷ್ಟವಾಗಿ ಅಭ್ಯಂಗ ಸ್ನಾನ, ಅದೇ ರೀತಿಯಾಗಿ ರಾತ್ರಿಯಲ್ಲೇ ಇವತ್ತು ಗಣಪತಿ ಮೂರ್ತಿಯನ್ನು ತಂದು ಗಣಪತಿ ಮೂರ್ತಿಯನ್ನ ಇಟ್ಟು ಅದರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಂತರ ಫಲಪುಷ್ಪಾದಿಗಳಿಂದ ಗಣಪತಿಗೆ ಪೂಜೆಯನ್ನು ಮಾಡೋದ್ರಿಂದ ಅನುಗ್ರಹನ ಮಾಡ್ತಾನೆ. ಹಾಗಾಗಿ ಎಲ್ಲರೂ ಕೂಡ ಗಣಪತಿ ಹಬ್ಬವನ್ನ ವಿಶಿಷ್ಟವಾಗಿ ಆಚರಣೆ ಮಾಡೋಣ. ನಾವು ಗಣಪತಿಗೆ ಬರೀ ವಿದ್ಯಾದೇವತೆ ಅಂತ ಕರೆಯಲ್ಲ, ಅವನು ವಿಘ್ನ ದೇವತೆ ಅಂತಲೂ ಕರೀತಾರೆ. ಅದೇ ರೀತಿಯಾಗಿ ಹೇಳಿರ್ತಕ್ಕಂಥ ಸಮಸ್ಯೆಗಳು ಎಷ್ಟಿದೆಯೋ ಆ ಸಮಸ್ಯೆಗಳಷ್ಟು ಕೂಡ ಪರಿಹಾರ ಮಾಡತಕ್ಕಂಥ ಶಕ್ತಿ ಗಣಪತಿಗಿದೆ. ಆದ್ರಿಂದ ಈ ಗಣಾರಾಧನೆಯನ್ನು ಮಾಡಬೇಕಾದ್ರೆ ಅವನು ಕೇಳ್ತಕ್ಕಂಥದ್ದು ಸ್ತೋತ್ರ ಪ್ರಿಯ ಅಂತ ಹೇಳ್ತಾರೆ. ಮುದಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ. ಆ ಗಣಪತಿಯನ್ನ ಮುದಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ, ಅವನು ಮೋದಕ ಪ್ರಿಯ. ಆ ಮೋದಕವನ್ನು ಕೊಟ್ರೆ ಅವನು ಸಾಧನೆಯನ್ನು ಮಾಡಿಸ್ತಾನಂತೆ. ಹಾಗಾಗಿ ಆ ಸಾಧನೆಯನ್ನು ಮಾಡಿಸ್ಬೇಕಾದ್ರೆ ಕುಳಿತು ಸಾಧನೆಯನ್ನು ಮಾಡಿ ಶಕ್ತಿ ಕೊಡ್ಬೇಕಂದ್ರೆ ಗಣಪತಿ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಎರಡನೇದಾಗಿ ಗಣಾರಾಧನೆಯಲ್ಲಿ ಗಣೇಶ ಚತುರ್ಥಿಯ ದಿನ ಅಪ್ಪಿತಪ್ಪಿ ಏನಾದರೂ ಚಂದ್ರನನ್ನು ನೋಡಿದ್ರು ಕೂಡ ಅದನ್ನ ನೋವು ಪಡೋ ಅವಶ್ಯಕತೆ ಇಲ್ಲ. ಅಯ್ಯೋ ನೋಡ್ಬಿಟ್ನಲ್ಲ, ಇನ್ನೇನು ತೊಂದರೆ ಆಗುತ್ತೋ, ಇನ್ನೇನು ಅಪವಾದ ಬರುತ್ತೋ ಅಂತಿಲ್ಲ. ಅದಕ್ಕೆ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ನಾವು ಮೊಸರನ್ನವನ್ನು ಮಾಡಿ ಆ ಮೊಸರನ್ನು ಸಮೇತವಾಗಿ ಗಣೇಶನನ್ನ ಕಳಿಸ್ಕೊಡ್ತೀವಿ. ಹಾಗಾಗಿ ಯಾರಾದ್ರೂ ಅಪ್ಪಿತಪ್ಪಿ ಚಂದ್ರನ ದರ್ಶನ ಮಾಡಿದ್ರು ಕೂಡ ಗರಕೆಯನ್ನ, ಕೆಂಪು ಅಕ್ಷತೆಯನ್ನ ಇದನ್ನೆರಡು ಗಣಪತಿ ಪಾದಕ್ಕಿಟ್ಟು ನಮಸ್ಕಾರ ಮಾಡೋದ್ರಿಂದ
ಆ ಚಂದ್ರನ ನೋಡಿ ದರ್ಶನದ ಅಪವಾದ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಈ ಗಣೇಶ ಚತುರ್ಥಿ ಶುಭಾಶಯಗಳು. ಎಲ್ರಿಗೂ ಕೂಡ ತಮ್ಮ ತಮ್ಮ ಕೆಲಸಗಳಲ್ಲಿ ಯಶಸ್ಸು ಸಿಗಲಿ, ವಿದ್ಯಾರ್ಥಿಗಳಿಗೆ ವಿದ್ಯೆ ಸಿಗಲಿ, ಅದರ ಜೊತೆಯಲ್ಲಿ ಯಾರ್ಯಾರು ಸಂಕಷ್ಟಗಳಲ್ಲಿ ಇರ್ತಾರೋ ಆ ಕಷ್ಟಗಳೆಲ್ಲೂ ಕೂಡ ಪರಿಹಾರವಾಗಲಿ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಕೂಡ ನಾಳೆ ಸಿದ್ಧತೆಯನ್ನು ಮಾಡಿಕೊಂಡು ಗಣಪತಿ ಆರಾಧನೆಯನ್ನು ಈತನ ಮಾಡೋದ್ರಿಂದ ಗಣಪತಿ ಅನುಗ್ರಹ ಪಾತ್ರರಾಗ್ತೀವಿ. ಸಮಸ್ತ ಜನರು ಕೂಡ ಗಣಪತಿ ಹಬ್ಬ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭ ಆಗ್ಲಿ. ಅದೇ ರೀತಿಯಾಗಿ ಹಬ್ಬ ಹರಿದಿನಗಳಲ್ಲಿ ಕೆಟ್ಟ ಮಾತನ್ನ ಮನೆಯಲ್ಲಿ ಮಾತನಾಡಬಾರದು. ಅದರ ಜೊತೆಯಲ್ಲಿ ಎಲ್ಲರೂ ಕೂಡ ಸಿದ್ಧ ಮಾಡಿಕೊಂಡು ನಾಳೆ ವಿಶಿಷ್ಟವಾಗಿ ಭಕ್ತಿಯಿಂದ ಗಣಪತಿ ಆರಾಧನೆ ಯಾರ ಮನೆಯಲ್ಲಿ ನಡೆಯುತ್ತೆ ಆ ಮನೆಯಲ್ಲಿ ಖಂಡಿತವಾಗ್ಲೂ ಕೂಡ ಸದ್ವಿದ್ಯಾ, ಸದ್ಜ್ಞಾನ, ಸಕಲ ಐಶ್ವರ್ಯಗಳನ್ನ ಗಣಪತಿ ಕರುಣಿಸ್ತಾನಂತೆ. ಅದಕ್ಕೆ ಕ್ಷಿಪ್ರ ಪ್ರಸಾದ ಗಣಪತಿ ಎಂದರು. ಅದಕ್ಕೆ ಕ್ಷಿಪ್ರವಾಗಿ ವರ ಕೊಡ್ತಕ್ಕಂಥವನೇ ಗಣಪತಿ. ಹಾಗಾಗಿ ನಾಳೆ ಆಚರಣೆ ಮಾಡಬೇಕಾದ್ರೆ ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡಿ, ಆಡಂಬರ ಬೇಡ. ಅದರ ಜೊತೆಯಲ್ಲಿ ಭಕ್ತಿಯಿಂದ ಮಾಡೋದ್ರಿಂದ ಆ ಭಗವಂತ ನಿಮಗೆ ಅನುಗ್ರಹ ಮಾಡ್ತಾನೆ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಭರತ ಖಂಡ ಜನಕ್ಕೆ ಎಲ್ಲರೂ ಕೂಡ ಗಣೇಶನ ಅನುಗ್ರಹದಿಂದ ಎಲ್ಲ ವಿಶಿಷ್ಟವಾಗಿರ್ತಕ್ಕಂಥ ಕೆಲಸಗಳು ಅನುಕೂಲವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮೋ ನಮೋ ಗಣೇಶಾಯ. ನಮಸ್ತೆ ಶಿವಸೂನವೇ. ಮಯಾರಬ್ಧಮಿದಂ ಕಾರ್ಯ ನಿರ್ವಿಘ್ನಂ ಕುರು ಸರ್ವದಾ. ಗಣಪತಿ ಅನುಗ್ರಹದ ಸಿದ್ಧಿರಸ್ತು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.